ಹಾಯ್ ಫ್ರೆಂಡ್ಸ್, ಟೊಮೊಟೊ ಸಾಂಬಾರು ಅಂದರೆ ಟೊಮೊಟೊ ಬಜ್ಜಿ, ಅದು ಮುದ್ದೆಗೂ ಆಗುತ್ತೆ. ಈಗ ಬರೀ ಹಾಲು ಕಾಸ್ಕೊಂಡ್ಬಿಟ್ಟು ಬಂದಿದ್ದೀನಿ. ಲೇಟ್ ಆಗುತ್ತೆ ಅಂತ ಅಂದರು. ಅಷ್ಟರೊಳಗೆ ನಾನು ಹಿಟ್ಟನ್ನ ಒಣಗಿಸ್ಬಿಡೋಣ ಅಂತ ಅಂದ್ಬಿಟ್ಟು, ಎಷ್ಟು ಗೊತ್ತಾ, 8:30 ಕೆಲ್ಸಕ್ಕೂ ಅಲ್ವ ಇವತ್ತಾ? ರಜಾ ಆಗ್ತೀಯಾ? ಹಾಯ್ ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 10:15 ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಎಲ್ಲ ಆಯಿತು. ಇವತ್ತು ಪುರಿ ಉಸ್ಲಿ ಮಾಡಿದ್ದೆ. ನೆನ್ನೆ ಪೂಜೆದು ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ ಅಂತ ಅನಿಸುತ್ತೆ. ಆಡು ಮೇಸಣ ಅಂತ ಬಂದಿದ್ದೆ, ಆಡು ಮತ್ತು ಹಸು ಮೇಸಣ ಅಂತ ಬಂದಿದ್ದೆ. ನೋಡಿ, ಇಲ್ಲಿ ಆಡುಗಳು ಮತ್ತು ಹಸು ಮೇಯ್ತಾ ಇದ್ದಾವೆ. ನೋಡಿ, ಆಡಲ್ಲಿ ಮೇಯ್ತಾ ಇದ್ದಾವೆ. ಹಸು ಕರು ಒಂದಿಲ್ಲಿ ಮೇಯ್ತಾ ಇದೆ, ಒಂದು ಹಸು ಅಲ್ಲಿ ಮೇಯ್ತಾ ಇದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟನೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಗಾಳಿ ಮಾತ್ರ ತುಂಬಾ ಬೀಸ್ತಾ ಇದೆ. ಆವಾಗಲಿಂದ ಸ್ವಲ್ಪ ಸೋನೆ ಥರ ಉದುರುತ್ತಾ ಇತ್ತು. ಇಲ್ಲೇ ತೆಂಗಿನ ಸಸಿ ಬಂಡೆಲಿ ಕುಂತಿದ್ದೆ. ಮನೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತು ಮೇಯಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಬಿಟ್ಟು ಇಲ್ಲೇ ಕುಂತಿದ್ದೆ. ಇವಾಗ ಕಮ್ಮಿ ಆಗಿದೆ. ಗಾಳಿ ಮಾತ್ರ ತುಂಬಾ ಬೀಸ್ತಾ ಇದೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಬೆಳಗ್ಗೆ 10:45ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಹಾಡೆಲ್ಲ ಮೇಯಿಸ್ಬಿಟ್ಟು ನೆಕ್ಸ್ಟ್ ಮನೆ ಹತ್ರಕ್ಕೆ ಹೋಗಿ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡಬೇಕು. ನೋಡಿ, ಗಾಳಿ ಯಾವ ಥರ ಬೀಸ್ತಾ ಇದೆ ಅಂತ ನೋಡಿ. ತೆಂಗಿನ ಸಸಿಗಳೆಲ್ಲ ಹೆಂಗೆ ಅಲ್ಲಾಡ್ತಾ ಇದ್ದಾವೆ. ಅದೊಂದು ಹುಣಸೆ ಮರ ಯಾವ ವರ್ಷವೂ ಕಾಯಿ ಬಿಟ್ಟಿರಲಿಲ್ಲ. ಇದು ನಮ್ಮ ಸಿಸ್ಟರ್ದು. ಈ ವರ್ಷ ಮರದ ತುಂಬ ಈಚ್ಕೊಳ್ಬಿಟ್ಟಿದೆ. ಫುಲ್ಲು ಗಾಳಿ ಬೀಸ್ತಾ ಇದೆ. ತೆಂಗಿನ ಸಸಿ ಎಲ್ಲ ಅಲ್ಲಾಡ್ತಿರೋದು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ. ಗಾಳಿ ಮಾತ್ರ ತುಂಬಾ ಇದೆ. ಫ್ರೆಂಡ್ಸ್, ಟೈಮ್ ಬಂದು 3 ಗಂಟೆ ಆಗೈತೆ. ನಾನು ಆಡೆಲ್ಲ ಮೇಯಿಸ್ಕೊಂಡು ಹೋಗಿ ಕಟ್ಟಾಕ್ಬಿಟ್ಟು ಸ್ವಲ್ಪ ಅಲಸಂದೆಕಾಯಿ ಇತ್ತು, ಅದನ್ನು ಬಿಡಿಸಿ ಹೊಸ ಕಟ್ಟೋಣ ಅಂತ ಬಂದಿದ್ದೀನಿ. ಸೋನೆ ಥರ ಬೀಳ್ತಾನೆ ಇದೆ. ನೋಡಿ, ನಮ್ಮ ಹೊಲದ ಪಕ್ಕ ಟೊಮೊಟೊ ಬೆಳೆದಿದ್ದಾರೆ. ಗಿಡ ಏನು ಮಸ್ತಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಒಂದೊಂದು ಗಿಡನೂ ನಾನು ಎಷ್ಟು ಇದ್ದೀನಿ ಅಷ್ಟು ಉದ್ದಕ್ಕೂ ಇದೆ. ಒಂದೊಂದು ಗಿಡ ಅಷ್ಟು ಉದ್ದ ಇದೆ ಗಿಡ. ಸೋನೆ ಬಂದು ತೋಟದೊಳಗೆಲ್ಲ, ಸೋನೆ ಅಂತೀನಿ, ಜೋರಾಗೆ ಬಂತು, ಮಳೆನೇ ಬಂತು. ತೋಟದೊಳಗೆಲ್ಲ ನೀರು ನಿಂತುಬಿಟ್ಟಿದೆ. ಕಾಲಿಡೋಕ್ಕೂ ಆಗ್ತಾಯಿಲ್ಲ. ಹಸವ ಇನ್ನೊಂದು ಕಟ್ಬಿಟ್ಟು ಹೋಗೋಣ ಅಂತ ಬಂದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಗಾಳಿ ತುಂಬಾ ಬೀಸ್ತಾ ಇದೆ. ಗಾಳಿ ಬಂದು ನಾನೇ ಕೂತ್ಕೊಂಡು ಹೋಗ್ತೀನಿ, ಹಂಗೆ ಗಾಳಿ ಬೀಸ್ತಾ ಇದೆ. ನಾನು ಆವಾಗಲೇ ಒಂದ್ಸಲ ಕಟ್ಟೋಣ ಅಂತ ಬಂದೆ. ಅರ್ಧ ದೂರಕ್ಕೆ ಬಂದೆ, ಮಳೆ ಫುಲ್ಲು ಜೋರಾಗ್ಬಿಡ್ತು ಫ್ರೆಂಡ್ಸ್. ಮತ್ತೆ ಮನೆ ಹತ್ರ ಕೊಡೋಗಿದ್ದೆ, ಆಯಿತು, ಫುಲ್ ನಾನೇ ನೆಂದೋಗ್ಬಿಟ್ಟಿದ್ದೆ. ಮತ್ತು ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ ಬಂದಿದ್ದೀನಿ. ಗುಮ್ಮ ಲಾ, ಯಾಕವ ಕತ್ಪೋಗಿಸ್ಕೊಂಡಿದ್ದೀಯಾ? ನೋವಾಯ್ತೆ ಮೂಗು ಅಲ್ವಾ? ನೆಂದೋದ ನೋಡಿ, ನೆಂದೋಗ್ಬಿಟ್ಟೈತೆ ನಮ್ಮ ಹೊಸ ಫುಲ್ಲು ನಮ್ಮ ಕರ. ನೋಡಿ, ಇನ್ನೊಂದು ಕಟ್ತೀನಿ. ಇಷ್ಟೊತ್ತಿಗೆ ಇವಾಗ ನೀರು ಕುಡಿಯೋದು ಇಲ್ಲ, ಮಳೆ ಬಂದೈತೆ. ಬಾ ಇಲ್ಲಿ, ನಡಿ ಅಲ್ಲಿ. ನೆಂದೋಗ್ಬಿಟ್ಟದಾಳೆ ನಮ್ಮ ಗೌರಿ. ಇಲ್ಲೇ ಮೈ, ಇಲ್ಲೇ ಬಾ. ಇನ್ನು ಆ ದೊಡ್ಡ ಸಾವು ಅಂತ ಕಟ್ಬಿಟ್ಟು ಮನೆ ಹತ್ರಕ್ಕೆ ಹೋಗ್ತೀನಿ. ಲಕ್ಷ್ಮೀ, ಓಯ್, ತಿರುಗಿ ನೋಡ್ದಂಗೆ ನಿಂತಿದ್ದೀಯಾ? ಇರು.
ಫ್ರೆಂಡ್ಸ್, ಇವಾಗ ಹಸುಗಳು ಎರಡನ್ನೂ ಕಟ್ತೆ. ಈಗ ನೆಲ ನೆಂದಿರೋದ್ಕೋದ್ಕು ಈ ನಾವು ಊಟ ಹಾಕಿರ್ತೀವಲ್ಲ, ಅವು ಕಿತ್ಕೊಂಡೇ ಬಿಡ್ತೇವೆ. ಕಿತ್ಕೊಂಡ್ಬಿಟ್ಟು ಅವ್ರಿರೋ ಹೊಲಕ್ಕೆ ಹೋಗೋದು ಜಾಸ್ತಿ. ಅವ್ರಿರೋ ಹೊಲಕ್ಕೆ ಹೋಯ್ತು ಅಂದರೆ ಮುಗೀತು. ಕರ್ಕೊಂಡೋಗಿ ಇಲ್ಲಂತೂ ನಮ್ಮೂರ ಕಡೆ ದಂಡ. ಯಾರ್ದಾರು ಒಂದು ಹಸು ಕಿತ್ಕೊಂಡು ಅಕಸ್ಮಾತ್ ಅವ್ರ ಬೆಳೆಗಳಿಗೆ ಹೋಯ್ತು ಅಂದರೆ ಊರೊಳಗೆ ಇಟ್ಕೊಂಡು ಹೊಂಟೋಗ್ಬಿಡ್ತಾರೆ. ಅಲ್ಲಿ ದಂಡ ಹಾಕಿಸ್ತಾರೆ. ಅದಕ್ಕೆ ಭಯ. ದಂಡ ಹಾಕ್ಸೋದು ಇರಲಿ, ಆಮೇಲೆ ಬಾಯಿ ಬಂದಂಗೆ ಬೈತಾರೆ. ತಪ್ಪಿ ಕಿತ್ಕೊಂಡು ಹೋದ್ರೂ ಸ್ವಲ್ಪ ಹುಷಾರಾಗಿರಬೇಕು. ಮತ್ತೆ ಬಂದು ನೋಡ್ಕೊಂಡು ಹೋಯ್ತಾ ಇರಬೇಕು. ಪಾಪ ಅವಕ್ಕೇನು ಗೊತ್ತಿರುತ್ತೆ, ಕಿತ್ಕೊಂಬಿಟ್ಟು ಮೇಯ್ಕೊಂಡು ಹೋಯ್ತವೆ. ಆದರೆ ಇಲ್ಲೊಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ದಂಡ ಹಾಕಿಸ್ಬಿಡ್ತಾರೆ. ಹಿಡ್ಕೊಂಡು ಹೋಗ್ಬಿಟ್ಟು ಊರೊಳಗೆ ಹಿಡ್ಕೊಂಡು ಹೋಗ್ಬಿಟ್ಟು ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ದಂಡ ಹಾಕಿಸ್ಬಿಡ್ತಾರೆ. ಅದೊಂದು ಭಯ ಇಲ್ಲಿ. ನೋಡಿ, ತೋಟದೊಳಗೆಲ್ಲ ಎಷ್ಟು ಮೇವಿದೆ ಅಂದರೆ ಕಾಲಿಡೋಕ್ಕೂ ಜಾಗಿಲ್ಲ, ಅಷ್ಟು ಮೇವಿದೆ. ನೋಡಿ, ಟೊಮೊಟೊ ಗಿಡ ಮಾತ್ರ ತುಂಬ ಮಸ್ತಾಗಿದೆ ಹೇಳಬೇಕು ಅಂತ ಅಂದರೆ. ಇವಾಗ ರೈಟು ಇದೆ ಚೆನ್ನಾಗಿ. ಪಾಪ ರೈತರಿಗೆ ಸ್ವಲ್ಪ ದುಡ್ಡಾರು ಸಿಗುತ್ತೆ. ನೋಡಿ, ನಾನು ಎಷ್ಟುದ್ದ ಇದ್ದೀನಿ ಅಷ್ಟುದ್ದನೂ ಇದೆ ಗಿಡ. ಫ್ರೆಂಡ್, ಇಲ್ಲಿ ರೋಡಲ್ಲಂತೂ ಎಷ್ಟು ಜಾರುತ್ತೆ ಅಂದರೆ, ಇದು ಯಾವ ಥರ ನಾನು ನೆಕ್ಸ್ಟಲ್ಲಿ ಬರ್ಬೇಕಾದ್ರೆ ಸ್ಲಿಪ್ಪರ್ ಮನೆ ಹತ್ರ ಬಿಟ್ಬಿಟ್ಟು ಬರಬೇಕು. ಹಸಗಳು ಇಟ್ಕೊಂಡು ಹೋಗೋದಕ್ಕೆ. ನಾನೇನಾದ್ರು ಸ್ಲಿಪ್ಪರ್ ಹಾಕೊಂಬತ್ತು ಅಂದರೆ ಜಾರ್ಬಿಟ್ಟು ದೊಬ್ಬಂದು ಬೀಳ್ತೀನಿ. ಸಖತ್ತು ಜಾರ್ತಾ ಇದೆ ನೋಡಿ. ನೆಲ ಫುಲ್ಲು ನೆಂದಿರೋದ್ಕೋದ್ಕು ಹಿಂಗೆ ಕಾಲಿಕ್ಕೆ ಸ್ವೈ ಅಂತ ಸೀದಾ ಮನೆ ಹತ್ರಕ್ಕೆ ಹೋಗಿ ನಿಂತ್ಕೊತೀನಿ. ಫ್ರೆಂಡ್ಸ್, ಮತ್ತೆ ಮನೆ ಹತ್ರಕ್ಕೆ ಹೋದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5:15 ಆಗಿದೆ. ರಾತ್ರಿ ಊಟಕ್ಕೆ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಸಾಂಬಾರು ಅಂದರೆ ಟೊಮೊಟೊ ಬಜ್ಜಿ, ಅದು ಮುದ್ದೆಗೂ ಆಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೋಬೇಕಾಯಿತು. ಇಲ್ಲೇ ಗಿಡದ ಹತ್ರ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ, ಟೊಮೊಟೊ ಉಪ್ಪು ಸಾಂಬಾರಿಗೆ ಕರ್ಬೇವಿನ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಇರುತ್ತೆ. ಇದು ನಮ್ಮದು ನಾಟಿ ಕರ್ಬೇವಿನ ಸೊಪ್ಪು. ಫಾರಮ್ ಕರ್ಬೇವಿನ ಸೊಪ್ಪು ಅಷ್ಟು ಘಮ ಬರಲ್ಲ. ಇದು ನೋಡಿ, ನಾಟಿ ಕರ್ಬೇವಿನ ಸೊಪ್ಪು. ನುಗ್ಗೆ ಮರ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹುಲ್ಲನ್ನ ಕುಯ್ಕೊಂಬಂದು ಇಟ್ಟಿದ್ದೀನಿ. ಇದಕ್ಕೆ ಒಂದು ಡಬ್ನ ಮುಚ್ಚಿದ್ದೀನಿ. ಯಾಕೆಂದರೆ ಈ ಕೋಳಿಗಳು ಬಂದು ಎಲ್ಲ ಅದ್ರ ಮೇಲೆ ಕೂತ್ಕೊಳ್ತವೆ. ಅದ್ರ ಮೇಲೆ ಕೂತ್ಕೊಂಡು ಗಲೀಜು ಮಾಡ್ತವೆ. ಹಸು ತಿನ್ನೋದಿಲ್ಲ. ಅದಕ್ಕೆ ನಾನು ಒಂದು ಡಬ್ನ ಮುಚ್ಚಿಟ್ಟಿದ್ದೀನಿ. ಹುಲ್ಲು ಕುಯ್ಯೋದು ಇವತ್ತು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಹೊಲದೊಳಗೆಲ್ಲ ನೀರು ನಿಂತುಬಿಟ್ಟಿದೆ. ಅಲ್ಲಿಗೆ ಫೋನ್ ತಗೊಂಡು ಹೋಗಲಿಲ್ಲ ನಾನು. ಮತ್ತು ಈ ಕಡೆ ಹಸುಗಳನ್ನ ಸಹ ಇಟ್ಕೊಂಬಂದು ಕಟ್ಟಿ ಅವಕ್ಕೆಲ್ಲ ಮೇವು ತಿನ್ನಿಸಿದ್ದೀನಿ. ತಿಂಡಿ ಎಲ್ಲ ತಿನ್ನಿಸಿದ್ದೀನಿ. ನೋಡಿ, ಇಲ್ಲೊಬ್ಳು ನಿಂತಿದ್ದಾಳೆ. ಅವಳದಂತೂ ಹೊಟ್ಟೆ ಫುಲ್ ಒಳಗೆ ಹೋಗ್ಬಿಟ್ಟಿದೆ. ಅವಳು ಮೂಗ್ದಾರ ಚುಸ್ಸಿದ್ವಲ್ಲ, ನೋವಾಗೈತೆ. ಜಾಸ್ತಿ ಮೇಯ್ದಿಲ್ಲ. ನೆನ್ನೆಯಿಂದಲೂ ಮೇಯ್ದಿಲ್ಲ. ಮೊನ್ನೆ ಏನೋ ಮೂಗ್ದಾರ ಚುಸ್ಸಿದ್ದು. ನೆನ್ನೆನೂ ಮೇಯ್ದಿಲ್ಲ, ಇವತ್ತು ಮೇಯ್ದಿಲ್ಲ. ಮೂಗು ನೋವಾಗ್ಬಿಟ್ಟಿದೆ. ನೋಡಿ, ಇವಳಂತೂ ನಿಂತಿದ್ದಾಳೆ. ನಮ್ಮ ಮುಂಜಣ್ಣ ಅಲ್ಲಿ ಮೇಯ್ತಾ ಇದ್ದಾನೆ. ಇವಾಗ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಲು ಕಾಯಿಸ್ಬಿಟ್ಟು, ನಾನು ಕಾಫಿ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಆವಾಗಲೇ ಒಂದು ಟೈಮ್ ಕುಡ್ದಿದ್ದೆ. ಮಧ್ಯಾಹ್ನ ಇವತ್ತು ಊಟ ಮಾಡಲಿಲ್ಲ. ಆವಾಗಲೇ ಕಾಫಿ ಮತ್ತು ಬಿಸ್ಕೆಟ್ನ ತಿಂದೆ. ಇವಾಗ ನಾನು ಒಂದು ಲೋಟ ಹಾಲನ್ನೇ ಕಾಯಿಸ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಬಿಸ್ಕೆಟು ತಿಂತಾ ಇಲ್ಲ ನಾನು. ಆಲ್ರೆಡಿ ಆವಾಗಲೇ ಮಧ್ಯಾಹ್ನ ಅನಿಸುತ್ತೆ, ಒಂದು 3 ಗಂಟೆಲೇನೋ ನಾನು ಕಾಫಿ ಕಾಸ್ಕೊಂಡು ಬಿಸ್ಕೆಟ್ ತಿಂದಿದ್ದೆ. ಬಿಸ್ಕೆಟ್ ಜಾಸ್ತಿ ತಿಂದ್ರೂ ಆಗಲ್ಲ. ಮಧ್ಯಾಹ್ನ ಊಟ ಮಾಡಿರ್ಲಿಲ್ವಲ್ಲ, ಹಾಗಾಗಿ ಮಧ್ಯಾಹ್ನ ಬಿಸ್ಕೆಟ್ ತಿಂದಿದ್ದೆ. ಅದಕ್ಕೋಸ್ಕರ ಈಗ ಬರೀ ಹಾಲು ಕಾಸ್ಕೊಂಡ್ಬಿಟ್ಟು ಬಂದಿದ್ದೀನಿ. ಫ್ರೆಂಡ್ಸ್, ನನಗಂತೂ ಮೊದಲೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನಗೆ ನಿಜವಾಗ್ಲೂ, ನೀವು ನಂಬ್ತಿರೋ ಬಿಡ್ತಿರೋ, ತುಂಬಾ ಬೇಜಾರಾಗ್ತಿತ್ತು. ಮತ್ತು ಬೆಳಗ್ಗೆ ಹಸ್ಬೆಂಡು 9 ಗಂಟೆಗೆ ಕೆಲ್ಸಕ್ಕೆ ಹೋದರೆ, ಅವರು 8:30 9 ಗಂಟೆಗೆ ಕೆಲ್ಸಕ್ಕೆ ಹೋದರೆ, ಇನ್ನು ನೈಟ್ ಬರೋದು 9 ಗಂಟೆ 9:30 ಆಗೋದು. ನಿಜವಾಗ್ಲೂ ಒಬ್ಳಿಗೆ ಟೈಮ್ ಪಾಸ್ ಮಾಡೋಕ್ಕೆ ತುಂಬಾ
ಕಷ್ಟ ಆಗೋದು. ಹಸ್ಬೆಂಡ್ ಬಂದ ತಕ್ಷಣ ಹಸ್ಬೆಂಡ್ ಜೊತೆ ಮುನ್ಸ್ಕೊಳ್ಳೋದು, ಜಗಳ ಮಾಡೋದು, ಏನ್ಕಾರು ಚಿಕ್ಕ ಚಿಕ್ಕ ಕಿರಿಕಿರಿ ಆಯ್ತಾನೆ ಇತ್ತು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ನಮ್ಮ ಸಬ್ಸ್ಕ್ರೈಬರ್ಗಳೇ ನನಗೆ ಫ್ಯಾಮಿಲಿ ಆಗೋಗ್ಬಿಟ್ಟಿದ್ದಾರೆ. ಯಾರು ಮಾತಾಡೋರಿಲ್ಲ, ಯಾರು ನನ್ನ ಕಷ್ಟ ಹೇಳ್ಕೊಡೋಕೆ ಯಾರೂ ಇಲ್ಲ ಅಂತ ನನಗೆ ಅವಾಗೆಲ್ಲ ಫೀಲಿಂಗ್ ಆಗ್ತಾ ಇತ್ತು. ಹಸ್ಬೆಂಡ್ ಕೆಲಸದಿಂದ ಬಂದ ತಕ್ಷಣ ಪಾಪ ಅವರಿಗೂ ಬೇಜಾರು ಮಾಡ್ಬಿಡಿವಿ. ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ಒಬ್ಬಳೇ ಇರ್ತಾ ಇದ್ದೆ. ಅವರು ಅಂದರೆ ಹೊರಗಡೆ ಕೆಲಸ ಮಾಡಿಕೊಂಡು 4 ಜನ ಜೊತೆ ಇದ್ಬಿಟ್ಟು ಬರ್ತಾಯಿದ್ರು. ನನಗಂತೂ ಮನೆ ಹತ್ರ ಒಬ್ಳೇ, ಅಂದರೆ ಕೆಲಸ ಎಲ್ಲ ಮಾಡ್ಕೊಳ್ಳಿವೆ, ಆಡು ಹಸು ಇರೋದ್ರಿಂದ ಬೆಳಗ್ಗೆ ಹೊತ್ತು ಟೈಮ್ ಪಾಸ್ ಆಗೋದು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಸಂಜೆಯಿಂದ ನೈಟು ಯಜಮಾನ್ರು ಬರೋವರೆಗೂ ಫುಲ್ಲು ಬೇಜಾರಾಗೋದು. ಟಿವಿನೂ ಜಾಸ್ತಿ ನೋಡ್ತಾ ಇರಲಿಲ್ಲ ನಾನು. ಹಾಗಾಗಿ ಇವಾಗ ನನಗೆ ಅನಿಸ್ಬಿಟ್ಟಿದೆ, ನನ್ನ ಸಬ್ಸ್ಕ್ರೈಬರೇ ನನ್ನ ಫ್ಯಾಮಿಲಿಗಳು ಅಂತ ಅನಿಸ್ಬಿಟ್ಟಿದೆ ನನಗೆ ನಿಜವಾಗ್ಲೂ. ಇವಾಗ ನಾನು ಯಾವಾಗ ವಿಡಿಯೋ ಮಾಡ್ತೀನಿ, ಎಷ್ಟು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ, ಎಷ್ಟು ವ್ಯೂಸ್ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಇನ್ನೂ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ತುಂಬಾ ಬೇಕು. ಯಾಕೆ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 2 ವರ್ಷ ಆಗಕ್ಕೆ ಬಂತು. ಇಷ್ಟರೊಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ನಮಗೆ ಕೊಟ್ಟಿರೋ ಟಾರ್ಗೆಟ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ಪ್ಲೀಸ್ ಇನ್ನೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನಮ್ಮ ಹಳ್ಳಿಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವ ರೀತಿ ಇರ್ತೀವಿ, ಪ್ರತಿಯೊಂದು ಸಹ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಬಿಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಏನಿಲ್ಲ, ಇವಾಗ ಕಾಫಿ ಎಲ್ಲ ಕುಡಿದು ಹಾಲು ಕುಡಿದ್ಬಿಟ್ಟು ನೆಕ್ಸ್ಟು ಅಡುಗೆ ಮಾಡಬೇಕಲ್ಲ ನೈಟಿಗೆ. ಅದಕ್ಕೆ ಟೊಮಟೊ ಉಪ್ಸಾಂಬಾರು ಮಾಡ್ತೀನಿ ಅಂತ ಅಂದಿದ್ದೀನಲ್ಲ, ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೆಕ್ಸ್ಟು ಒಬ್ಬರು ತುಂಬಾ ಕಾಮೆಂಟ್ ಹಾಕಿದ್ದಾರೆ, ಯಾವ ಊರು ಮತ್ತು ಮ್ಯಾರೇಜ್ ಆಗಿ ಇಷ್ಟು ವರ್ಷ ಆಯ್ತು ಅಂತ ಅಂದ್ಬಿಟ್ಟು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೋದರೆ ಫುಲ್ಲು ಲೆಂತಿ ಆಗಿಬಿಡುತ್ತೆ. ನೆಕ್ಸ್ಟ್ ಅದೇ ವಿಡಿಯೋನ ಸಪ್ರೇಟಾಗಿ ಮಾಡ್ತೀನಿ ನಾನು ಒಂದಿನ. ಯಾವ ಊರು ನಮ್ಮದು, ನಾನು ಎಲ್ಲಿಂದ ಲಾಗ್ ಮಾಡ್ತಾಯಿದ್ದೀನಿ, ಮತ್ತು ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯಿತು, ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ, ಅದನ್ನೆಲ್ಲ ಪ್ರತಿಯೊಂದು, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 6:30 ಆಗಿದೆ. ಇವಾಗ ನಮ್ಮ ನಾಯಿ ಬಿಟ್ಟಿದ್ದೀನಿ, ಚೈನಾಗಿ ಬೆಳಗ್ಗೆಯಿಂದ ಕಟ್ಟಾಕ್ತೀವಿ ನೋಡಿ. ಇವಾಗ ಬಿಟ್ಟಿದ್ದೀವಿ, ಹೆಂಗೆ ಆಡ್ತಿದ್ದಾನೆ ಅಂತ. ರಾಮ ಬಿಡೋಣ, ಇಲ್ಲ ಕೋಲು ಇಲ್ಲ. ಅವನೀಗ ಆಚೆ ಹೋಗ್ಬೇಕು ಫ್ರೆಂಡ್ಸ್. ಹೋಗ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ, ಇಲ್ಲಿ ಸ್ವಲ್ಪ ದೂರದಲ್ಲಿ ಮನೆಗಳವೆ, ಅಲ್ಲಿ ಮನೆ ಹತ್ರ ಹೋಗ್ತಾನಂತೆ. ಹೋಗ್ಬಿಟ್ಟು ಕೋಳಿ ಓಡಿಸಾಡ್ತಾನಂತೆ, ಇಲ್ಲ ಆಡುಗಳನ್ನ ಕಚ್ಬಿಟ್ಟು ಬರ್ತಾನಂತೆ. ಅದಕ್ಕೆ ಅವರು ಮನೆ ಹತ್ರ ಎಲ್ಲ ಬಂದು ಜಗಳಾಡ್ಕೊಂಡು, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಯಾಕೆಂದರೆ ಇವನು ನಮ್ಮ ಕೋಳಿ ಜೊತೆನೇ ಇರ್ತಾನೆ, ನೈಟ್ ಹೊತ್ತು ಅಷ್ಟೇ ಆಡಿನ ಜೊತೆನೇ ಮಲಗ್ತಾನೆ. ನಮ್ಮ ಒಂದಿನೂ ಸಹ ಅವನ ಆ ಥರ ಮುಟ್ಟಿಲ್ಲ. ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಮನೆ ಹತ್ರ ಬಂದು ಜಗಳಾಡೋಯ್ತಾರೆ, ನಿಮ್ಮ ನಾಯಿ ಬಂದು ನಮ್ಮ ಕೋಳಿ ಕಚ್ಚಿತು, ಆಡು ಕಚ್ಚಿತು ಅಂತ ಅಂದ್ಬಿಟ್ಟು. ಅದು ಸುಳ್ಳೋ ಏನೋ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು. ಎಷ್ಟೋ ಸಲ ಹೇಳಿದ್ದೀನಿ, ಹಾಗಾದರೆ ಫೋಟೋ ತೆಗೀರಿ ಅವನು ಅಲ್ಲಿಗೆ ಬಂದಿರೋದಂತವ. ಅವರು ಫೋಟೋನೂ ತೆಗಿಯಲ್ಲ, ಇದು ಮಾಡಲ್ಲ. ಮಾತ್ರ ನಮ್ಮ ನಾಯಿ ಮೇಲೆ ಆಪಾದನೆ ಹೊರಿಸ್ತಾರೆ. ನಾಯಿಗಳು ಅವ್ರ ಮನೆ ಬಾಗಿಲಿಗೆ ಹೋಗಂಗಿಲ್ಲ, ಅಷ್ಟು ಆಪಾದನೆ ಹೊರಿಸ್ತಾರೆ. ಇವನು ಇಷ್ಟೊತ್ತಿಗೆ ಬಿಟ್ಬಿಟ್ರೆ ಓಡೋಗ್ಬಿಡ್ತಾನೆ. ಅಲ್ಲೆಲ್ಲರೂ ಹುಡಿಕೊಂಡು ಅವ್ರ ಮನೆಗಳ ಹತ್ರ ನಾಯಿಗಳಿರ್ತಾವಲ್ಲ, ಅದಕ್ಕೋಸ್ಕರ ಓಡೋಯ್ತಾನೆ. ಅದಕ್ಕೆ ನೋಡಿ, ಇಲ್ಲಿ ಟಾರ್ಪಲ್ನ ಈ ಜಾಗ ಐತಲ್ಲ, ಇಲ್ಲಿ ನುಸ್ಬಿಟ್ಟು ಹೋಯ್ತಾನೆ. ಇಲ್ಲೆಲ್ಲಿ ಯಾವ ಕಂಬಿ ಹತ್ರನೂ ನುಸಿಯಲ್ಲ ನೋಡ್ತಿದ್ದಾನೆ ಕಂಬಿಲಿ ನುಸಿಯೋಕ್ಕೆ. ಇದೊಂದು ದೊಡ್ಡ ಕಂಬಿ ಆಗಿದೆ, ಈ ಕಂಬಿಲಿ ನುಸಿತಾನೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಅಲ್ಲಿ ಟಾರ್ಪಲ್ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಬಿಡ್ತೀನಿ. ಅವಾಗಾದರೆ ಏನು ಮಾಡ್ತಾನೆ ಅಂದರೆ, ಇಲ್ಲೇ ಮನೆ ಹತ್ರನೇ ರೌಂಡ್ ಹಾಕೊಂಡು ಇಲ್ಲೇ ಆಟ ಆಡ್ಕೊಂಡು ಇಲ್ಲೇ ಇರ್ತಾನೆ. ಇವಾಗ ಬೆಳಕಾಯ್ತಲ್ಲ ಓಡೋಗ್ಬಿಡ್ತಾನೆ. ನನಗಂತೂ ಅವ್ರ ಹತ್ರ ಮಾತುಗಳು ಕೇಳಿ ಅಂತೂ ಸಾಕಾಗೋಗೈತೆ. ಅದೇನು ತಿನ್ನೋದು ನಮ್ಮನೆ ಇಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗಿ ಅವರೆಲ್ಲ ಜಗಳಾಡಂಗೆ ಮಾಡ್ತಾನೆ. ಸುಮ್ಮನೆ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ತಿನ್ಕೊಂಡು ಇಲ್ಲೇ ಮನೆ ಹತ್ರ ಇರೋಣ ಅನ್ನಂಗಿಲ್ಲ. ನಾಯಿಗಳು ಹುಡಿಕೊಂಡು ಓಡೋಗ್ಬಿಡ್ತದೆ. ಅಲ್ಲಿ ಅವರು ನಾಯಿ ಆಡು ಕಚ್ಚಿತು, ನಮ್ಮ ಕೋಳಿ ಕಚ್ಚು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ, ಜಗಳಾಡ್ತಾರೆ, ಮನೆ ಹತ್ರಕ್ಕೆ ಬಂದು ಜಗಳಾಡ್ತಾರೆ, ಶಾಪ ಹಾಕ್ತಾರೆ. ನಮ್ಮ ಅವ್ರ ಶಾಪನ ಏನೋ ಗೊತ್ತಿಲ್ಲ, ನನ್ನ ಆಡು ಸತ್ತೋಯ್ತು. ಅದಕ್ಕೋಸ್ಕರ ಇವಾಗ ಬಿಡೋದೇ ಇಲ್ಲ. ಇವಾಗ ಬೆಳಗ್ಗೆಯಿಂದ ಕಟಾಕ್ತೀನಿ, ಸಂಜೆ ಮೇಲೆ ಬಿಡ್ತೀನಿ. ನಾವು ಸ್ವಲ್ಪ ಕತ್ಲೆ ಆಯಿತು ಅಂದರೆ ಎಲ್ಲೂ ಹೋಗಲ್ಲ, ಇಲ್ಲೇ ಮನೆ ಹತ್ರ ಆಟ ಆಡ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ ನೋಡಿ. ಇವಾಗ ಇಲ್ಲೇ ಮಲ್ಕೊಂಡ. ಸುಮ್ಮನೆ ಆಮೇಲೆ ತೆಗಿತೀನಿ, ಒಂಚೂರು ಕತ್ಲೆ ಆಗಲಿ, ಇನ್ನೊಂಚೂರು ಟೈಮ್ ಆಗಿದ ತಕ್ಷಣ ತೆಗಿತೀನಿ.
ಬೇಜಾರಾಗುತ್ತೆ. ನಾವು ಚಿಕ್ಕ ಸಣ್ಣ ಮರಿ ಇನ್ನೂ ಕಣ್ಣೇ ಬಿಟ್ಟಿರಲಿಲ್ಲ, ಅಂಥ ಮರಿ ತಂದು ಸಾಕಿದ್ದೀವಿ. ಅವರು ನಮ್ಮ ನಾಯಿನ ಹಂಗೆ ಹಿಂಗೆ ಅಂತೆಲ್ಲ ಬೈತಾರೆ, ಇನ್ನು ಹೊಡಿತಾರೆ. ನಮ್ಗೆ ಹೊಟ್ಟೆ ಉರಿಯುತ್ತೆ. ನಾವು ಸಣ್ಣದ್ರಿಂದ ಸಾಕಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ಒದೆ ತಿಂದ್ಬಿಟ್ಟು ಬರ್ತಾನೆ, ಹೊಟ್ಟೆ ಉರಿತದೆ. ಹೇಳಿ ನೋಡ್ತಾನೆ ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟು. ನೋಡಿ ಹೆಂಗೆ ನೋಡ್ತಾನೆ, ನೋಡಿ ಹೆಂಗೆ ನೋಡ್ತಾನೆ ಅಂತ ಅನ್ನೋದು. ಏನು ಹೇಳ್ತಾಳೆ ನನ್ನ ಬಗ್ಗೆ ಏನೋ ಕಂಪ್ಲೇಂಟ್ ಹೇಳ್ತಾಳೆ ಅಂತ ಅಂದ್ಬಿಟ್ಟು ನೋಡ್ತಾನೆ. ಫ್ರೆಂಡ್ಸ್, ಟೊಮೊಟೊ ಉಪ್ಸಾರು ಮಾಡೋದಕ್ಕೆ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ತೊಳೆದಿದ್ದೀನಿ, ಇವಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 2 ದಪ್ಪ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಬಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದನ್ನು ಬಾಣಲೆಗೆ ಹಾಕಿದ್ದೀನಿ ಹುರಿಯೋದಕ್ಕೆ. ಹಾಗೆಯೇ ಮಿಕ್ಸಿ ಜಾರ್ಗೆ ತೆಂಗಿನ ಪೀಸ್ನ ಒಂದು ಸ್ವಲ್ಪ ತೆಂಗಿನ ಪೀಸ್ನ ಕಟ್ ಮಾಡಿ ಹಾಕ್ತೀನಿ. ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಮತ್ತು ಇವಾಗ ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ. ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಬೇಯಿಸಿದರೆ ಟೊಮೊಟೊ ಉಪ್ಪು ಸಾಂಬಾರು ರೆಡಿ ಆಯಿತು. ಮುದ್ದೆಗಂತೂ ಸೂಪರಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 8 ಗಂಟೆ ಆಗೈತೆ. ಎಲ್ಲೇ ಆ ಕಡೆಯಿಂದ ಬಾ. ನಮ್ಮ ರಾಮ್ ಅಲ್ಲೇ ರೌಂಡ್ ಹೊಡ್ಕೊಂಡು ಬಂದ. ನೋಡಿ ಅಲ್ಲಿ ಬಂದು ಕೂಗ್ತಾ ಇದ್ದಾನೆ ಗೇಟ್ ಹತ್ರ, ಕದ ತೆಗಿಲಿ ಅಂತ. ಬಂದಾ? ಬಾ ಆಯಿತಾ ಓಡಾಡಿ. ಸುತ್ತಾಡಾಯ್ತು. ಹೋಗಿ ಮಲಕ, ಹೋಗಿ ಮಲಕ. ಸುತ್ತಾಡ್ಕೊಂಬಂದು ಹೊಡಿಬೇಕು ನಿನಗೆ. ಸಂಜೆ ಹೋಗಿದ್ದು 6:15 ಬಿಟ್ಟಿದ್ದೆ. 6:30 6:45 ಆಗಿತ್ತು ಬಿಟ್ಟಿದ್ದೆ. ಇವಾಗ ಬಂದು ಅಲ್ಲಿ ಗೇಟ್ ಹತ್ರವ ಕುಯ್ 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 ಅಂತ ಅಂತಾನೆ, ಗೇಟ್ ತೆಗಿಲಿ ಅಂತ ಅಂದ್ಬಿಟ್ಟಿಗೆ. ಸಾಂಬಾರು ರೆಡಿ ಆಯಿತು. ಈ ಕಡೆ ಮುದ್ದೆ ಬೇಯೋದಕ್ಕೆ ಇಕ್ಕಿದ್ದೀನಿ. ಸಾಂಬಾರು ಟೊಮೊಟೊ ಸಾಂಬಾರು ಮಾಡಿದ್ನಲ್ಲ, ಇವಾಗ ಮುದ್ದೆ ಬೇಯಿಸೋದಕ್ಕೆ ಇಕ್ಕಿದ್ದೀನಿ. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 8:15 ಆಗಿದೆ. ಅಡುಗೆ ಮಾಡಿಟ್ಟಿದ್ದೀನಿ, ಮುದ್ದೆ ಮತ್ತು ಟೊಮೊಟೊ ಸಾಂಬಾರು. ಸ್ವಲ್ಪ ರಾಗಿ ಹಿಟ್ಟಿತ್ತು, ಅದನ್ನ ಸ್ವಲ್ಪ ಹೊಂದಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಂದಿಸ್ತಾ ಇದ್ದೀನಿ. ಯಜಮಾನ್ರು ಫೋನ್ ಮಾಡಿದ್ರು, ಗಾಡಿ ಏನೋ ರಿಪೇರಿ ಇದೆಯಂತೆ, ಅದಕ್ಕೆ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಅಷ್ಟರೊಳಗೆ ನಾನು ಹಿಟ್ಟನ್ನ ಹೊಂದಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊಂದಿಸ್ತಾ ಇದೆ. ಇದು ಹಿಟ್ಟು ಹಾಕಿಸ್ಕೊಂಬಂದು ಆಲ್ರೆಡಿ ಒಂದು ಮಂತೇನೋ ಆಯಿತು. ಇದು ತುಂಬ ನಾನು ಹೊಂದಿಸ್ಕೊಂಡಿದ್ದೆ. ಈ ಡಬ್ಬಿ ಇದೆಯಲ್ಲ, ಇದು ತುಂಬ ಹೊಂದಿಸ್ಕೊಂಡಿದ್ದೆ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಗೇನೆ ಇತ್ತು, ಅದಕ್ಕೆ ಇವತ್ತು ಹೊಂದಿಸ್ಕೊಂಡ್ಬಿಡೋಣ. ಹೆಂಗಿರೋ ಬರೋದು ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅಷ್ಟರೊಳಗೆ ಒಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಹೊಂದಿಸ್ತಾ ಇದ್ದೆ. ಫ್ರೆಂಡ್ಸ್, ಮುದ್ದೆಗೆ ನೋಡಿ 2 ಮೊಟ್ಟೆ ಬೇಯಿ ಹಾಕಿದ್ದೀನಿ. 2 ಇದ್ದಿದ್ದು, ಹಸ್ಬೆಂಡ್ಗೊಂದು ನನಗೊಂದು. ಬಾಣಲಿಲೇ ಬೇಯಿ ಹಾಕಿದ್ದೀನಿ. ಇದು ಬಾಣಲಿ ಯಾಕೆ ಕರ್ಗಾಗಿದೆ ಅಂತ ಅಂದರೆ, ನಾನು ಒಲೆ ಮೇಲೆ ಜಾಸ್ತಿ ಅಡುಗೆ ಮಾಡಿವೆ, ಅದರಿಂದ ಇದು ಈ ಥರ ಕರ್ಗಾಗಿದೆ. ಬಾಣಲಿಲೇ 2 ಮೊಟ್ಟೆ ಬೇಯಿ ಹಾಕಿದ್ದೀನಿ. ಇನ್ನು ಈಚೆ ಹೊರಗಡೆ ತೋರಿಸ್ತೀನಿ. ಟೈಮ್ ಬಂದು 8:45 ಆಯಿತು. ಇನ್ನೂ ಬಂದಿಲ್ಲ ಹಸ್ಬೆಂಡು. ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು, ರೆಡಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದರು. ಬರ್ಬೋದು, ಇನ್ನೊಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಬರ್ಬೋದು. ನಮ್ಮ ರಾಮ ಇಲ್ಲಿ ಮಲಗಿದ್ದಾನೆ ನೋಡಿ. ರಾಮ ಸೆಕ್ಯೂರಿಟಿ ನಮ್ಮ ರಾಮ. ನೆಕ್ಸ್ಟು ಇಲ್ಲಿ ಕೋಳಿಗಳೆಲ್ಲ ಕುಂತಿದ್ದಾವೆ. ಹಸುಗಳು ಸಹ ಮಲಗಿದ್ದಾವೆ. ಹೊರಗಡೆ ನೋಡ್ಬೋದು ಎಷ್ಟೊಂದು ಕತ್ಲೆ ಇದೆ ಅಂತ. ಫುಲ್ಲು ಕತ್ಲೆ ಆಗಿದೆ ಹೊರಗಡೆ. ಇಲ್ಲಿ ಅಂದರೆ ನಾವು ಕಂಬದಲ್ಲಿ ಇದಾಕಿದ್ದೀವಲ್ಲ, ಬಲ್ಬ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಹೊರಗಡೆ ಫುಲ್ಲು ಕತ್ಲೆ. ಅಲ್ಲೊಂದು ಸ್ವಲ್ಪ ಕೋಳಿಗಳು ಕುಂತಿದ್ದಾವಲ್ವ ನೋಡಿ, ಇಲ್ಲೊಂದು ಸ್ವಲ್ಪ ಕೋಳಿಗಳು ಕುಂತಿದೆ. ಒಂದು ಕೋಳಿ ಮೊಟ್ಟೆ ಹಾಕಿ ಕಾವಿ ಕುಂತಿದೆ. ನೋಡೋಣ, ನಾಳೆ ಅದನ್ನು ಮರಿ ಮಾಡೋಕ್ಕೆ ಕುಂಡಿಸ್ಬೇಕು. ನಾಳೆ ಶನಿವಾರ, ನಾಳೆ ಕುಂಡಿಸಲ್ಲ, ಶನಿವಾರ ಭಾನುವಾರ ಅದನ್ನು ಮರಿ ಮಾಡೋದಕ್ಕೆ ಕುಂಡಿಸ್ಬೇಕು.
ನೋಡಿ ಟೈಮ್ ತೋರಿಸ್ತೀನಿ ನಿಮಗೆ. ನೋಡಿ 8:45 ಆಗಿದೆ. ಇಷ್ಟರೊಳಗೆ ಬರೋರು. ಗಾಡಿ ಪ್ರಾಬ್ಲಮ್ ಆಗಿರೋದ್ರಿಂದ ಬರ್ತೀನಿ ಲೇಟ್ ಆಗುತ್ತೆ ಅಂತ ಹೇಳಿದರು. ಫ್ರೆಂಡ್ಸ್ ಇವಾಗ ಯಜಮಾನ್ರು ಬಂದರು. ಟೈಮ್ ನೋಡಿದ್ರೆ ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿತ್ತು. ಸ್ವಲ್ಪ ಡ್ರಿಂಕ್ಸ್ನು ಮಾಡ್ಕೊಂಬಂದಿದ್ರು. ನೋಡಿ ಇವಾಗ ಹಾಗೂ ಅಟ್ಟಸ್ತಿರ್ತದೆ. ನೀನು ಬಂದಿರೋ ಟೈಮಿಂಗ್ಸ್ ಎಷ್ಟು ಹೇಳು? 9:50 ಟೈಮು. 9:50. ಇನ್ನೇನಿನ್ನೊಂದು 10 ನಿಮಿಷ ಆದರೆ 10 ಗಂಟೆ. 10 ನಿಮಿಷ ಆದರೆ 10 ಗಂಟೆ. 10 ನಿಮಿಷ ನೋಡಿ. ಊಟದ ಬಾಕ್ಸ್ ಎಲ್ಲ ಇನ್ನೊಂದು ಊಟದ ಬಾಕ್ಸ್ ತಂದಿಲ್ಲ. ಊಟದ ಬಾಕ್ಸ್ ತಂದಿಲ್ಲ. ಯಾವತ್ತ ತೊಳಿಬೇಕು? ನೀನೇ ತೊಳಿಬೇಕು. ನಾನು ನಾಳೆಗಳಿಗೆ ತಂದರೆ ತೊಳೆಯಲ್ಲ. ಅವತ್ತಿನ ಊಟದ ಬಾಕ್ಸ್ ತಂದರೆ ತೊಳಿತೀನಿ. ಇಲ್ಲ ನಾನು ತೊಳೆಯಲ್ಲ. ನಾಳೆಗೆ ನೀನೇ ತೊಳಿಬೇಕು. ಸಿದ್ದಿ ನನಗೆ ಹಿಟ್ಟು ಹತ್ತಿಸ್ಬಿಟ್ರೆ ಒದೆ ತಿಂದ್ಬಿಡ್ತೀಯ. ಇರು ಹಾಕ್ತೀನಿ ಬಟ್ಲಿ. ಫ್ರೆಂಡ್ಸ್ ಹಾಗೆಯೇ ಇವತ್ತು ಶನಿವಾರ ಬೆಳಗ್ಗೆ ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಶನಿವಾರ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆನೇ ಇವತ್ತು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೊಟ್ಟಿನ ಮಾಡ್ತಾಯಿದ್ದೆ. ಹಸ್ಬೆಂಡು ಇನ್ನೂ ಎದ್ದಿಲ್ಲ, ಮೇಲಕ್ಕೆ ಮಲಗಿದ್ದಾರೆ. ನೈಟು ಬಂದಾಗ 10 ಗಂಟೆ ಆಗಕ್ಕೆ ಬಂದಿತ್ತು. ಡ್ರಿಂಕ್ಸ್ ಮಾಡ್ಕೊಂಬಂದಿದ್ರು. ಸ್ವಲ್ಪ ನಾನು ಜಗಳ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಮಲಗಿದ್ದಾರೆ, ಎದ್ದೇ ಇಲ್ಲ ಮೇಲಕ್ಕೆ. ನಾನು ಒಬ್ಬಳೇ ಇರ್ತೀನಿ. ಬೆಳಗ್ಗೆ ಇವರು 8:30 9 ಗಂಟೆಗೆ ಮನೆ ಬಿಟ್ಟರೆ ಬರೋದು ನೈಟು ಅಷ್ಟು ಲೇಟಾಗಿ ಬರ್ತಾರೆ. ನಾನು ಅದಕ್ಕೇ ಜಗಳ ಮಾಡಿದೆ ಸ್ವಲ್ಪ. ಅದಕ್ಕೋಸ್ಕರ ಇವತ್ತು ಮಲಗಿದ್ದಾರೆ. ಬನ್ನಿ ಇವಾಗ ನೋಡೋಣ, ರೂಮಲ್ಲಿ ಹೋಗಿ ಎಬ್ಬಿಸ್ತೀನಿ, ನೋಡೋಣ ಎದ್ದೇಳ್ತಾರೆ ಏನು ಅಂತ. ಶಿವು ಟೈಮ್ ಎಷ್ಟು ಗೊತ್ತಾ? ಎಷ್ಟು ಗೊತ್ತಾ ಟೈಮು? ಎಷ್ಟು ಗೊತ್ತಾ? 8:30. ಕೆಲ್ಸಕ್ಕೆ ಹೋಗ್ಲಿ ಇವತ್ತಾ? ರಜೆ ಹಾಕ್ತೀಯಾ ನಿಜವಾಗ್ಲೂ? ತೋದಿಲ್ಲ 8 ಗಂಟೆ ಎದಾಲೆ ಮ್ಯಾಕೆ ಕಸ ಗುಡ್ಸಲ್ವಾ? ಹೊಸ ಕಟ್ಟಲ್ವಾ? ಮತ್ತು ರಜೆ ಹಾಕ್ತೀಯಾ? ಬಿಸಿಲತ್ತೈತಿ ಇವತ್ತ? ಮತ್ತೆ ಅದ ಒಳ್ಳೆ ಜಯ್ಯೋಗನ್ ಸೀರೆ ಕೊಚ್ಕೊಂಡು ಒಳ್ಳೆ ಜಯ್ಯೋ ಕಡೆಗೆ ಕಾಣಿಸ್ತೀಯಪ್ಪ. ಎದ್ದ ಯಪ್ಪ ರಾತ್ರೆಲ್ಲ ಎಣ್ಣೆ ಕೊಡ್ಕೊಂಬರೋದು 10 ಗಂಟೆವರೆಗೂ. ಇವತ್ತು ಬಿತ್ಕೊಳ್ಳೋದು, ಈಗ ಬಿತ್ಕೊಳ್ಳೋದು. ಹಂಗೆ ಹೇಳ್ತೀನಿ ಬಾ ವಿಡಿಯೋದಲ್ಲಿ. ಅದೇನವ 10 ಗಂಟೆಗೆ ಬರೋದು, ರಾಜಾವ್ದು ಎಣ್ಣೆ ಕುಡಿದು ಈಗ 8 ಗಂಟೆ ಆದರೂ ಮಲ್ಕೊಳ್ಳೋದು. ನಡಿ ರೊಟ್ಟಿ ತಿನ್ನುವಂತೆ. ರೊಟ್ಟಿ ಎದ ನಡಿ ಕಡೆಗೆ.